ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸ್ವಾಗತ ಮಾಡ್ತಾ ಹೊಸ ವ್ಲಾಗ್ಗೆ. ಬನ್ನಿ, ಇವತ್ತು ಮಾರ್ನಿಂಗ್ನಿಂದ ನೈಟ್ ತನಕ ಏನೆಲ್ಲ ಮಾಡ್ತೀವಿ ಅಂತ ನೋಡ್ಕೊಂಬರೀರ. ಹಾಗೆಯೇ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಎಂಡ್ ತನಕ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನೆಲ್ಲ ಕ್ಲೀನ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಹಾಗೆ ದನಿ ಎಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಹುರಿದು ಮಿಷಿನ್ಗೆ ಹಾಕ್ಸೋಣ ಅಂತ ಹೇಳ್ಬಿಟ್ಟು ದನಿ ತೊಗೊಂಡು ಬಂದಿರೋದು. ನನ್ನ ಮಗನ ಬರ್ತ್ಡೇ ಬಂದು ನಾನ್ ವೆಜ್ ಫಂಕ್ಷನ್ ಅಂತ ನೆನ್ನೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅದಕ್ಕೇನೆಲ್ಲ ತಯಾರಿ ಬೇಕಂತೇಳಿ ನಡೀತಾ ಇದೆ. ಮೊನ್ನೆ ಈಗ ನಾನು ಕೊತ್ತಂಬರಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡಿ ಅದರಲ್ಲಿರೋ ಕಡ್ಡಿ ಕಸ ಎಲ್ಲ ತೆಗೆದು ಮಾಟಿಗೆ ಮರದಲ್ಲಿ ಮಾಡ್ತಾಯಿದ್ದೀನಿ. ಮಾಟಿ ಎಲ್ಲ ಆದಮೇಲೆ ನೋಡಿ ಇಷ್ಟೆಲ್ಲ ಅದರಲ್ಲಿದ್ದಂಥ ಕಸ ಎಲ್ಲ ತೆಗ್ದಾದ್ಮೇಲೆ ಬಂದು ಅದನ್ನು ಒಣಗಿಸ್ಬೇಕಲ್ವ. ಕೊತ್ತಂಬರಿನ ಬಿಸಿಲಿನಲ್ಲೇ ಹಾಕಿಟ್ಟಿದ್ದೀನಿ. ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಲಿ ಅಂತೇಳಿ ಒಂದು 3 ರಿಂದ 4 ಅವರ್ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಲಿ. ಯಾಕಂದರೆ ಬಿಸಿಲಿದ್ದಷ್ಟು ಚೆನ್ನಾಗಿ ಬರುತ್ತೆ ಪೌಡರ್ ಎಲ್ಲ ಮಿಷಿನ್ಗೆ ಹಾಕಿಸಿದಾಗ. ಹಾಗಾಗಿ ನಾನು ಈಗ ಬಿಸಿಲಿಗೆ ಹಾಕಿದ್ದೀನಿ. ಬಿಸಿಲಿಗೆಲ್ಲ ಹಾಕಿದ್ಮೇಲೆ ಈಗ ಅದನ್ನು ಹುರಿಬೇಕಲ್ವ. ಒಲೆಯಲ್ಲಿ ಹುರಿಯೋಣ ನಾವು. ಇವತ್ತು ಒಲೆಯಲ್ಲಿ ಯಾವ ಥರ ಹುರಿತೇನೆ ಅಂತ ನೋಡ್ತಾ ಇರ್ಬೋದು. ನಾನೀಗ ಒಲೆ ಅಂಟಿಸಿದ್ದೀನಿ. ಒಲೆ ಚೆನ್ನಾಗಿ ಅಂಟಾದ್ಮೇಲೆ ನಾನೀಗ ಬಾಣಲೆಗೆ ಇಟ್ಟು ಸ್ವಲ್ಪನೇ ಹಾಕಿ ಹುರಿಯೋಂಥದ್ದು. ಯಾಕಂದರೆ ಅದಕ್ಕೆ ನೋಡಿಕೊಂಡು ಹುರಿಬೇಕಲ್ವ. ಜಾಸ್ತಿ ಸೀಸೋ ಥರ ಎಲ್ಲ ಮಾಡಬಾರ್ದು. ಈಗ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಹುರಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಘಮ ಇರ್ಬೋದು ಎಲ್ಲನೂ ಅಷ್ಟೇ. ನಮ್ಮ ಹಳ್ಳಿಯಲ್ಲಿ ನಾವು ಮಾಡುವಂಥ ಧನ್ಯ ಪೌಡರ್ ನೋಡಿ ಇದೇ ಥರನೇ. ಈಗ ಇದನ್ನೆಲ್ಲ ಹಾಕಿ ಹುರಿದಿದ್ದೀನಲ್ವ. ಹುರಿದು ಹಾಗೆಯೇ ಎಲ್ಲನೂ ಸ್ವಲ್ಪನೇ ಹಾಕಿ ಹುರಿದು ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಈಗ ಲಾಸ್ಟ್ ಹುರಿದಿದ್ದೆಲ್ಲ ಆಯಿತು. ಈಗ ಬನ್ನಿ, ನಾನು ಬಂದು 2 kg ಧನಿಯಾಗೆ 50 ಗ್ರಾಮ್ ಅರಿಶಿನ ಕೊಂಬನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡು ಬಿಸಿಲಲ್ಲಿ ಒಣಗಿಸಿದ್ದೆ. ಅದನ್ನು ಈಗ ಬಾಣಲೆಯಲ್ಲಿ ಹಾಕಿ ಬಿಸಿ ಮಾಡ್ತಾಯಿದ್ದೀನಿ. ಹಾಗೆಯೇ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಬಾಣಲೆಯಲ್ಲಿ ಹಾಕಿ ಬಿಸಿ ಮಾಡೋಣ. ಸ್ವಲ್ಪ ಹೊತ್ತು ಬೇಗನೆ ಇದಾಗ್ಬಿಡುತ್ತಲ್ವ. ಹಾಗಾಗಿ ಸ್ವಲ್ಪ ಅದನ್ನು ಕೂಡ ಹುರಿದಾದ್ಮೇಲೆ ನೋಡಿ ಕೊತ್ತಂಬರಿ ಮತ್ತು ಅರಿಶಿನ ಕೊಂಬು ಮತ್ತು ಧನಿಯಾ ಈ 3 ಮಿಕ್ಸ್ ಮಾಡಿ ಅಂತ ಧನಿಯಾ ಇದು ನೋಡಿ. ನಾನು ಮಾಡಿರುವಂಥದ್ದು ಬಂದು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಿಷಿನ್ಗೆ ಕಳಿಸೋಣ. ಮಿಷಿನ್ಗೆ ಹೋಗಿ ಬಂದಮೇಲೆ ತೋರಿಸ್ತೀನಿ ಯಾವ ಥರ ಎಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿ, ಇಷ್ಟು ಹಾಕಿ ಮಾಡಿದ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ ಧನಿಯಾ ಪೌಡರ್ ಎಲ್ಲನೂ. ಹಾಗೆಯೇ ಯಜಮಾನ ಬರಬೇಕಾದ್ರೆ ಮಶ್ರೂಮ್ ತೊಗೊಂಬಂದರು. ಬಟಾಣಿ ಮತ್ತು ಮಶ್ರೂಮ್ ತೊಗೊಂಬಂದರೆ. ಈಗ ಸಾಂಬಾರು ಮಾಡ್ತಾಯಿದ್ದೀನಿ ನಾನು. ಬನ್ನಿ ಯಾವ ಥರ ಸಾಂಬಾರು ಮಾಡ್ತೀನಿ ಅಂತೇಳಿ ಈಗ ನಾನು ತೋರಿಸ್ಕೊಡ್ತೀನಿ. ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಇದು ಮಾಡ್ತಾಯಿದ್ದೀನಿ. ನೋಡಿ, ನಾನು ತೊಗೊಂಬಂದಿರೋದು ಬಂದು ಇದು ಅರ್ಧ kg ಇದೆ. ಈ ಮಶ್ರೂಮ್ ಬಂದು 150 ರುಪೀಸ್ ಇದು. ಹೀಗಾಗಿ ತೊಗೊಂಬಂದರು. ಈಗೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಅದು ಅಣಬೆ ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಅರಳಿರೋ ಅಂಥದ್ದು ನಮಗೆ ಹಳ್ಳಿನಲ್ಲಿ ಸಿಗುತ್ತಲ್ವ, ಆ ಥರನೇ ಇದೆ. ಈಗ ನಾನು ಬಂದು ನೋಡಿ ಎಲ್ಲ ಸಾಂಬಾರಿಗೆ ಏನೆಲ್ಲ ಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ ಚೂರು ಮತ್ತು ಶುಂಠಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಮೆಣಸಿನ್ಕಾಯಿ ಮತ್ತು ಗುಂಡು ಮೆಣಸಿನ್ಕಾಯಿ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಎಲ್ಲ ಸಾಂಬಾರಿಗೂ ಅಷ್ಟೇ. ರುಬ್ಬುವಂಥ ಸಾಂಬಾರಿಗೆ ಅದನ್ನ ಹಾಕಿ ರುಬ್ಬಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಬಟಾಣಿ ಕೂಡ ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆಯೇ ಮಶ್ರೂಮ್ ಕೂಡ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಪೀಸೆಲ್ಲ ಮಾಡಿ. ಈಗ ಒಗ್ಗರಣೆಗೆ ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ ಖಾರ ರುಬ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಈಗ ನೋಡಿ, ನಾನೆಲ್ಲ ಎತ್ತಿಟ್ಟಿರೋವಂಥದ್ದನ್ನೆಲ್ಲ ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕಿ ಅದನ್ನ ಫ್ರೈ ಮಾಡೋಕ್ಕಿಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಹಾಕೋಣ ಅಂತೇಳಿ ಎತ್ತಿಟ್ಟಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಎತ್ತಿಟ್ಟಾದ್ಮೇಲೆ ನೋಡಿ ಈಗ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ನಾನು ಮಾಡ್ತಾ ಇರೋಂಥ ಸಾಂಬಾರು ಬಂದು ಸಿಂಪಲ್ಲಾಗಿ ಮಾಡುವಂಥ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದೆಲ್ಲ ಫ್ರೈ ಎಲ್ಲ ಆಯ್ತಲ್ವ. ಇದೆಲ್ಲ ಫ್ರೈ ಎಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಧನಿಯಾ ಪೌಡರನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನಮ್ಮನೆಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಂಬಾರು ಪುಡಿಯನ್ನು ಹಾಕ್ಕೊಳ್ಳಿ. ನಮ್ಮನೇಲಿ ನಾವು 9 ಜನ ಇದ್ದೀವಿ. ಹಾಗಾಗಿ ಮನೆಗೆ ಎಷ್ಟು ಸಾಂಬಾರು ಬೇಕು ಅಂತೇಳಿ ನಾನು ಅದಕ್ಕೆ ತಕ್ಕಂಗೆ ಧನಿಯಾ ಪೌಡರನ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋವಂಥದ್ದು. ಹಾಗೆ ನಿಮ್ಮನೇಲಿ ನೀವು ಎಷ್ಟು ಜನ ಇದ್ದೀರ ಅಂತ ಹೇಳಿ ನೋಡಿಕೊಂಡು ನಿಮ್ಮನೇಲಿ ನೀವು ಖಂಡಿತ ನೀವು ಮಾಡ್ಕೊಳ್ಳಿ. ಈಗ ನಾನು ಅದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ವಾಟರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಹಾಗೆಯೇ ಮಸಾಲೆ ಹಸಿ ವಾಸನೆ ಹೋಗಲಿ ಅಂತೇಳಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡೆ. ಫ್ರೈ ಎಲ್ಲ ಆದಮೇಲೆ ರುಬ್ಕೊಳ್ಳೋಣ. ಈಗ ನಾನು ಬಾಣಲೆಗೆ ಇಟ್ಟು ಸಾಸಿವೆ ಮತ್ತು ಕರಿಬೇವು ಇದ್ದಿಲ್ಲ. ಹಾಗಾಗಿ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ. ಇದೆಲ್ಲ ಎಣ್ಣೆಯೆಲ್ಲ ಫ್ರೈ ಎಲ್ಲ ಆದಮೇಲೆ ಈಗ ರುಬ್ಬಿಟ್ಟಿರೋಂಥ ಖಾರವನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ರುಬ್ಬಿ ಎಲ್ಲ ಎತ್ತಿಟ್ಟಿದ್ನಲ್ವ ಆ ಖಾರವನ್ನು ನೋಡಿ ಈರುಳ್ಳಿ ಎಲ್ಲ ಹಾಕಿ ಇಟ್ಟಿದ್ನಲ್ವ ಅದರೊಳಗಡೆ ರುಬ್ಬಿಟ್ಟಿರೋಂಥ ಖಾರವನ್ನು ಹಾಕಿ
ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಎಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ವಾಟರ್ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವ ಹದಕ್ಕೆ ಬೇಕೋ ಆ ಥರ ನೀರನ್ನು ಹಾಕ್ಕೊಂಡು ಬಟಾಣಿ ಹಾಕಿ ಬೇಯಿಸ್ಕೊಳ್ಳೋಣ. ಈಗ ನಾನು ನೋಡಿ ಈ ಥರ ಹದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿಕೊಂಡು ನೀವು ಕೂಡ ಉಪ್ಪನ್ನು ಹಾಕ್ಕೊಳ್ಳಿ. ಈಗ ನಾನು ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಕಾಯಕ್ಕೆ ಇಡ್ತೀನಿ. ಹಾಗೆ ಕಾದಾದ್ಮೇಲೆ ಅದರಲ್ಲೇ ಬಟಾಣಿ ಕೂಡ ಸೇರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಬಟಾಣಿ ಎಲ್ಲ ಬಿಡಿಸಿಟ್ಟಿದ್ದೀನಲ್ಲ ಅದನ್ನು ಕೂಡ ಸಾಂಬಾರಿಗೆ ಸೇರಿಸ್ಕೊಂಡಿದ್ದೀನಿ. ನೋಡಿ ಈ ಥರ ಅದಕ್ಕಿದೆ. ಈಗ ಒಂದು ವಿಸಿಲ್ನ ಬರೆಸ್ಕೊಂಡೆ ಕುಕ್ಕರ್ನಲ್ಲಿ ಹಾಕಿ. ಈಗ ಅದನ್ನು ತೆಗೆದು ಬಾಣಲೆಯಲ್ಲಿ ಹಾಕಿದ್ದೀನಿ. ಯಾಕೆ ಅಂದರೆ ಅಣಬೆ ಹಾಕಿದಾಗ ಅದಕ್ಕೆ ಜಾಗ ಸಾಕಾಗೋದಿಲ್ಲ ಅಂತೇಳಿ ಈಗ ಪಾತ್ರೆಯಲ್ಲಿ ಹಾಕಿ ನಾನು ಅಣಬೆನ ಈಗ ಹಾಕಿ ಬೇಯಿಸ್ತಾ ಇರೋದು. ಇದು ಬೇಗ ಬೆಂದ್ಬಿಡುತ್ತಲ್ವ, ಹಾಗಾಗಿ ಬಾಣಲೆಯಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸೋಣ ಅಷ್ಟೇ. ಈಗ ನೋಡಿ ನಾನು ರುಬ್ಬಿ ಎಲ್ಲ ಬೇಯಿಸಿ ಇಟ್ಟಿರುವಂಥ ಮಸಾಲೆಗೆ ಅಣಬೆ ಹಾಕ್ಕೊಂಡಿದ್ದೀನಿ. ಅಣಬೆ ಕೂಡ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಒಂದಿಗೆ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಈಗ ಅದನ್ನ ಬೇಯಕ್ಕೆ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ. ಒಂದು ಸ್ವಲ್ಪ ಹೊತ್ತು ಬೆಂದಾದ್ಮೇಲೆ ಫ್ರೆಂಡ್ಸ್, ನಾನು ಮಾಡಿರೋವಂಥ ಅಣಬೆ ಬಟಾಣಿ ಸಾಂಬಾರು ಯಾವ ಥರ ಇದೆ ಅಂತ ನೋಡಿ. ಹಾಗೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ದನೆ ಎಲ್ಲ ಹುರಿದು ಮಿಷಿನ್ ಕಳಿಸಿದ್ನಲ್ವ, ಈಗ ಅದು ಪೌಡರಾಗಿ ಬಂದಿದೆ. ರಾಗಿ ಹಿಟ್ಟು ಮತ್ತು ಧನೆ ಪೌಡ್ರೆಲ್ಲ ಮಿಷಿನ್ಗೆ ಹೋಗಿ ಬಂತು. ಅದು ಬಂದಾದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಮಾಡಿರೋವಂಥ ಧನಿಯಾ ಪೌಡರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ಅಷ್ಟೊಂದು ನೀಟಾಗಿ ಕಾಣ್ತಾ ಇಲ್ಲ ಫೋನಲ್ಲಿ, ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಎಷ್ಟೊಂದು ಅಂದರೆ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಅಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿತ್ತು ಹುರಿದಿರೋವಂಥ ಇದಕ್ಕೆ. ಮತ್ತು ಆ ಘಮ ಇರ್ಬೋದು ನೋಡಿ, ಇಲ್ಲಿ ನೋಡೋಕ್ಕೆ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಧನಿಯಾ ಪೌಡರು. ನೋಡಿ ನಾವು ಮಾಡಿರೋವಂಥ ಧನಿಯಾ ಪೌಡರ್ ಈ ಥರ ಇದೆ. ಹಾಗೆಯೇ ನನ್ನ ಮಗನ ಬರ್ತ್ಡೇಗೆ ಯಾರೆಲ್ಲ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡಿಸ್ತಾ ಇದೆ ನೋಡಿ. ಈಗ ಈವ್ನಿಂಗ್ ಎಲ್ಲ ನನ್ನ ಮನೆಯೆಲ್ಲ ಕ್ಲೀನ್ ಮಾಡಾಯಿತು. ಆಮೇಲೆ ನೋಡಿ ಎಲ್ಲ ಗೆಸ್ಟ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಇವ್ರು ಬಂದು ನಮ್ಮ ಅತ್ತೆಯವರ ಅಕ್ಕನ ಮೊಮ್ಮಕ್ಳು ಇವರು. ಹಾಗೆ ಅವರೆಲ್ಲ ಬಂದಾಯಿತು. ಹಾಗೆ ನಾವು ರೇಷನ್ ಎಲ್ಲ ತೊಗೊಂಡು ಬಂದು ಇಟ್ಟಿದ್ವಿ ನಾಳೆ ಫಂಕ್ಷನ್ಗೆ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮೂಟೆಗಳೆಲ್ಲ ಕಟ್ಟಿ ಇಟ್ಟಿದ್ದೀವಲ್ವ, ಇದನ್ನೇ ನಾವು ತೊಗೊಂಡು ಬಂದಿರೋಂಥ ರೇಷನ್ಸು. ಊಟದೆಲ್ಲ ಇರ್ಬೋದು, ಪ್ರತಿಯೊಂದು ತೊಗೊಂಡು ಬಂದಿದ್ವಿ. ಹಾಗೆ ಪೆಂಡಲ್ಸ್ ಕೂಡ ಬಂದಿದೆ, ಮೇಲೆ ಮೋಲ್ಡ್ ಮೇಲೆ ಹಾಕಿರೋವಂಥದ್ದು. ನಾವು ಊಟ ಅರೇಂಜ್ಮೆಂಟ್ ಮೇಲೆ ಮಾಡಿದ್ದೀವಿ. ಇಲ್ಲಿ ವಾಟರ್ ಬಾಟಲ್ಸು ಮತ್ತು ಚೇರ್ಸು ಸ್ಟವ್ ಎಲ್ಲನೂ ಬಂದಿದೆ. ಈಗ ಚೇರ್ಸು ಕೆಳಗಡೆ ಎಲ್ಲ ಚೇರ್ಸ್ ಎಲ್ಲ ಕೆಳಗಡೆ ಬಂದಿದೆ. ನೋಡ್ತಾ ಇರ್ಬೋದು ಕಾಂಪೌಂಡ್ ಎಲ್ಲ ತೊಳೆದು ನೀಟೆಲ್ಲ ಕ್ಲೀನ್ ಮಾಡಿದ್ದೀವಿ. ಹಾಗೆಯೇ ಭಟ್ರು ಬಂದಿದ್ದಾರೆ. ಭಟ್ರು ಬಂದಮೇಲೆ ಎಲ್ಲ ಜೋಡಿಸಿಟ್ಕೊಂಡಿದ್ದಾರೆ ಏನೆಲ್ಲ ಐಟಮ್ಸ್ ಇದೆ ಅಂತ ಹೇಳ್ಬಿಟ್ಟು. ಅವರೀಗ ಬಂದು ಅಡುಗೆ ಮಾಡೋಕ್ಕೆ ಅಂತೆಲ್ಲ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅಕ್ಕ ಬಂದಿದ್ದಾರೆ. ಇವರು 2ನೇ ಅಕ್ಕ ಬಂದಿದ್ದಾರೆ. ಮತ್ತು ಇವರು ಬಂದು ನಮ್ಮ ಹಸ್ಬೆಂಡ್ ರಿಲೇಷನ್ನು, ನಂಗೆ ಅತ್ತೆನೇ ಆಗಬೇಕು ಇವರು. ಅವರು ಕೂಡ ಬಂದಿದ್ದಾರೆ. ಬಂದಾದಮೇಲೆ ಅವರೆಲ್ಲ ಹೂ ಕಟ್ತಾ ಇದ್ದರು. ನೈಟ್ ಹೂವೆಲ್ಲ ಕಟ್ತಾ ಇದ್ದಾರೆ. ಹಾಗೆ ನಾವು ಬೇರೆ ಬೇರೆ ಕೆಲಸಗಳಿತ್ತಲ್ವ, ಆ ಕೆಲಸಗಳೆಲ್ಲ ಮಾಡ್ತಾಯಿದ್ವಿ. ಈಗ ಅಡುಗೆ ಎಲ್ಲ ಆಗಿತ್ತು. ಯಜಮಾನ್ರು ಊಟಕ್ಕೆಲ್ಲ ಕೂತ್ಕೊಂಡಿದ್ದಾರೆ. ಮತ್ತು ಅಮ್ಮ ಬಂದಿದ್ದಾರೆ. ಇವತ್ತಿನ ದಿವಸ ಬಂದಿರೋದು ಅಮ್ಮ ಮತ್ತು ಅಕ್ಕನ ಮಗಳು ಮತ್ತು ನಮ್ಮ ಅತ್ತೆಯವರ ಮೊಮ್ಮಕ್ಕಳು, ಇವರು ಅತ್ತೆ, ಇಷ್ಟು ಜನನು ನೈಟ್ ಬಂದಿದ್ದರು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಸಾರಿಸಿ ಎಲ್ಲ ಇಟ್ಟಿದ್ವಿ. ರಂಗೋಲಿ ಹಾಕೋಣ ಅಂತ ನೈಟೇ ಸಾರಿಸಿ ಎಲ್ಲ ರಂಗೋಲಿ ಹಾಕಿದ್ವಿ. ಯಾಕಂದರೆ ಮಾರ್ನಿಂಗ್ ಎದ್ದು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಇವರೇ ರಂಗೋಲಿಯನ್ನು ಹಾಕ್ತಿದ್ರು. ನಾನು ಹೋಗಲಿಲ್ಲ ಇವತ್ತು ರಂಗೋಲಿ ಹಾಕೋಕ್ಕೆ. ಅವರೇ ಹಾಕಿರೋವಂಥ ರಂಗೋಲಿ ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆಯೇ ಸ್ವಲ್ಪ ಹೊತ್ತು ಹಾಗೆಯೇ ಮಳೆನೇ ಬಂದ್ಬಿಡ್ತು. ಲೈಟಾಗಿ ಮಳೆ ಬಂದ್ಬಿಡ್ತು. ಹಾಗಾಗಿ ಸ್ವಲ್ಪ ಬೇಜಾರಾಯಿತು. ಎಲ್ಲ ಮಾಡ್ತಾಯಿದ್ರು, ಮಳೆ ಬಂದ್ಬಿಡ್ತಲ್ವಾ ಅಂತೇಳ್ಬಿಟ್ಟು. ಹಾಗೆಯೇ ಮಳೆನೂ ಸ್ವಲ್ಪ ಹನಿ ಬಂದು ಹಾಗೆ ಮಳೆ ನಿಲ್ತು. ಹಾಗೆಯೇ ನೈಟ್ 10 ಗಂಟೆ ಆಗಿದೆ. ಈಗ ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇಬ್ಬರು ಭಟ್ರು ಬಂದಿದ್ದರು. ಬೆಳಗ್ಗೆ ಇನ್ನೂ ಒಬ್ಬರು ಬರ್ತಾರೆ. ಹಾಗಾಗಿ ಈಗ ಹೋಳಿಗೆ ಮಾಡ್ತಾಯಿದ್ವಿ. ನಾನ್ ವೆಜ್ ತಿಂದೆಯವ್ರಿಗೆ ಹೋಳಿಗೆ ಮಾಡ್ತಾ ಇರೋವಂಥದ್ದು. ನೋಡಿ ಅವ್ರು ಎಷ್ಟೊಂದು ಫಾಸ್ಟಾಗಿ ಮಾಡ್ತಾರಂತೇಳ್ಬಿಟ್ಟು ಹೋಳಿಗೆ ತುಂಬಾ ಚೆನ್ನಾಗಿ, ನೋಡಿ ಎಷ್ಟು ಫಾಸ್ಟ್ ಅಂದರೆ ತುಂಬ ಫಾಸ್ಟಾಗಿ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ಹಾಗೆಯೇ ಯಜಮಾನ್ರು ಹೋಳಿಗೆ ತಿಂತಿದ್ದಾರೆ, ನಾವು ಎತ್ತಾಕ್ತಾ ಇದ್ವಿ. ಆಮೇಲೆ ನಾನು ಹೋಳಿಗೆ ಮಾಡಿ ಕೆಳಗಡೆ ಹೋಗೋಷ್ಟರೊಳಗಡೆ ಅಮ್ಮ ಪಾಕ ಎಲ್ಲ ಎತ್ತಿಟ್ಬಿಟ್ಟಿದ್ರು. ತಂಬಿಟ್ಟು ಮಾಡ್ತಾಯಿದ್ದಾರೆ. ಬೆಳಗ್ಗೆ ಪೂಜೆಗೆ ಅಂತೇಳಿ ರೆಡಿ ಮಾಡ್ತಾ ಇರೋವಂಥದ್ದು. ನೋಡ್ತಾ ಇರ್ಬೋದು ಇವತ್ತಿನ ತಯಾರಿ ನೋಡಿ ಇಷ್ಟೆಲ್ಲ ಆಗಿದೆ. ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಗದೆ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ.
ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಹೆಚ್ಚೆಚ್ಚು ವೀಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ಮತ್ತೊಂದು